ಅದಕ್ಕೆ ಇದಕ್ಕೆ ತೊಗರಿಗೆ ಹತ್ತಿಗೆ ನೋಡ್ಬೇಕಾದ್ರೆ ಇದು ಬಕ್ಕಳವ 3,82,000 2,000 ಆಗಿದೆ ಸರ್ 30 ಗುಂಟೆನಾಗ. 30 ಗುಂಟೆ ಸರ್ ಇದು ವರಮಹಾಲಕ್ಷ್ಮಿ ಹಬ್ಬದ ದಿವಸ 500 ರೂಪಾಯಿ ಕೆಜಿ ಹೋಗಿದೆ. ವರಲಕ್ಷ್ಮಿ ಓಕೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ 500 ರೂಪಾಯಿ ಕೆಜಿ. 4 ಶುಕ್ರವಾರ ಸಿಕ್ಕಿದೆ 500 ರೂಪಾಯಿ ಕೆಜಿ ಸಿಕ್ಕಿದೆ. 500 ವರ್ಷತಕ್ಕ ಅಂದ್ರೆ 30 ರೂಪಾಯಿ ಕೆಜಿ ಹಿಡ್ಕೊಂಡು ಹಾಂ 300 400 500 ರೂಪಾಯಿ ತಕ್ಕ ಕೆಜಿ ತಕ್ಕ ಹೋಗಿದೆ ಸರ್. ಐತೆ ಸರ್ ಇದಕ್ಕೆ ಸಬ್ಸಿಡಿ ಅದ. ಸಬ್ಸಿಡಿ ನರೇಗಾ ಸ್ಕೀಮಲ್ಲಿ ಸಬ್ಸಿಡಿ ಇದೆ ಸರ್. ಗಿಡ ಹೂವು ಚಾಲು ಆದ್ಮೇಲೆ ತಿಂಗಳ 15,000 ಬೇಕು ಸರ್ ಇದಕ್ಕೆ. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾವು ಕಲಹಂಗರ್ಗ ಊರು ಜೇವರ್ಗಿ ತಾಲೂಕು ಗುಲ್ಬರ್ಗ ಡಿಸ್ಟಿಕ್ ಒಳಗಿದ್ದೀವಿ. ಇವತ್ತು ನಮ್ಮ ಜೊತೆ ಸರ್ ಸಿದ್ದು ಸರ್ ಇದ್ದಾರೆ ಮತ್ತು ಅವ್ರ ತಂದೆ ಅವರಿದ್ದಾರೆ. ಇವರು ಆ್ಯಕ್ಚುಲಿ ರೋಸ್ ಏನು ಬೆಳೆಸ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ನಾವು ಈ ವಿಡಿಯೋ ಒಳಗೆ ನಿಮ್ಗೆ ಹೇಳ್ತೀವಿ. ನಿಮಗೆ ಕಂಪ್ಲೀಟ್ ವಿಡಿಯೋ ಹೇಳ್ತಾರೆ ಸರ್, ಯಾವ ಥರ ಬೇಸಿಕ್ಲಿಂದ ಫಸ್ಟ್ ಯಾವ ಥರ ಪ್ಲಾಂಟೇಷನ್ ಮಾಡಿದ್ರು, ಎಷ್ಟು ಎಕರೆ ಅದ, ಎಷ್ಟು ಇಳುವರಿ ಅದ, ಎಲ್ಲ ಕಂಪ್ಲೀಟ್ ಡೀಟೇಲ್ ಹೇಳ್ತಾರೆ. ಈ ವಿಡಿಯೋ ಕಂಪ್ಲೀಟ್ ನೋಡಿರಿ. ಆಮೇಲೆ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ರೈತರ ಜೊತೆ ಶೇರ್ ಮಾಡಿರಿ. ಆಮೇಲೆ ಅವ್ರಿಗೆ ಗೊತ್ತಾಗಲಿ ಇಂಥದ್ದು ನಮ್ಮ ಟೆಕ್ನಾಲಜೀಸ್ ನಮ್ಮ ರೈತರು ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಸರ್ ನಮ್ಮ ಇದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಸರ್, ನಮ್ಮ ರೈತರಿಂದ ರೈತರಿಗೆ ಗೊತ್ತಾಗಬೇಕು. ಈಗ ನಮ್ದು ಎಲ್ಲ ಟೆಕ್ನಾಲಜಿಗೆ ಬೇರೆ ಕಡೆ ಹುಡುಕ್ತಾ ಇರ್ತೀವಿ. ಹೌದು ಸರ್, ಆದ್ರೆ ಮಗಳಿಗೆ ಇರ್ತೀವಿ, ಆದ್ರೆ ಗೊತ್ತಿರಲ್ಲ. ಸೊ ಇದು ವಿಡಿಯೋ ಏನು ಸರ್ ನಾವು ಮಾಡೋದಂದ್ರೆ ನಿಮ್ದಿಂದ ನಮ್ಮ ರೈತರಿಗೆ ಗೊತ್ತಾಗಬೇಕು. ಆಮೇಲೆ ಯಾರಾದರೂ ಅಗ್ರಿಕಲ್ಚರ್ ಮಾಡಬೇಕು ಆಸಕ್ತಿ ಉಳ್ಳವ್ರು ಮಾಡ್ಬೇಕಂದ್ರೆ ಈ ವಿಡಿಯೋ ಥರ ನೋಡಿಕೊಂಡು ಅವ್ರು ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಕಿರು ಪರಿಚಯ ಹೇಳಿ ಸರ್, ನಿಮ್ಮ ಹೆಸರು, ಯಾವ ಊರು, ಆಮೇಲೆ ನೀವು ಎಷ್ಟು ವರ್ಷದಿಂದ ಮಾಡ್ತೀರಿ ಅಂತ ಹೇಳಿ ಸರ್. ಓಕೆ ಸರ್, ನಮ್ಮ ಹೆಸರು ಬಂದುಬಿಟ್ಟು ಸಿದ್ಲಿಂಗ್ ದೇವಪ್ಪ ಟೆಂಗ್ಳಿ ಅಂತೇಳಿ. ಊರು ಬಂದುಬಿಟ್ಟು ಕಲ್ಲಂಗರ, ಜೇವರ್ಗಿ ತಾಲೂಕು ಕಲ್ಲಂಗರ ಊರು, ಗುಲ್ಬರ್ಗ ಡಿಸ್ಟಿಕ್ಕು. ಇವ್ರು ನಮ್ಮ ಫಾದರ್ ಮತ್ತೆ ಬಂದ್ಬಿಟ್ಟು ದೇವಪ್ಪ ನಿಂಗಪ್ಪ ಟೆಂಗ್ಳಿ ಅಂತೇಳಿ. ಇದು ಎಷ್ಟು ವರ್ಷದಿಂದ ಮಾಡ್ತೀರಿ ಸರ್ ಹೂವು? ಸರ್ ಇದು 2ನೇ ವರ್ಷ ರನ್ನಿಂಗ್ ಇದೆ ಸರ್ ಪ್ಲಾಂಟೇಶನ್ ಇದು. ಹೌದೇನು ಸರ್? 2 ವರ್ಷದಿಂದ ಮಾಡ್ತೀರಿ. ಹಾಕಿರಲ್ರಿ? 2024 ಸರ್. 24 ಹಾಕಿರಿ. ಯಾವ ತಿಂಗಳು ಹಾಕಿರಿ ಸರ್ ಇದು ಪ್ಲಾಂಟೇಶನ್? ತಿಂಗಳಲ್ಲಿ ಹಾಕೊಂಡಿದ್ದೀವಿ ಸರ್. ಮೇ ತಿಂಗಳು ರೀ. ಮೇ ತಿಂಗಳು ಆದ ತಕ್ಷಣ ಸರ್ ಇದು ಬೀಜ ಸಸಿಗಳು ಎಲ್ಲಿಂದ ತಂದಿರಿ ಸರ್? ಇದು ಸರ್ ನಾವು ತಮಿಳ್ನಾಡಿಂದ ತರಿಸ್ಕೊಂಡಿದ್ದೀವಿ ಸರ್. ನಾವು ಬೀಜ ತಮಿಳ್ನಾಡು ಏನು ಸರ್? ಇದು ಎಷ್ಟಕ್ಕೆ ಬಿತ್ತು ಸರ್ ನಿಮಗೆ? ಸರ್ 25 ರೂಪೀಸ್ ಬಿದ್ದಿದೆ ಇಲ್ಲಿ ಬಂದು. ಅಂದರೆ ಇಲ್ಲಿ ಬಂದು ಬಿದ್ದ ತಕ್ಷಣ? ಓಕೆ ಸರ್, ಓಕೆ ಸರ್. ಇದು ಪ್ಲಾಂಟೇಶನ್ ನೀವು ಮಾಡೋ ಟೈಮ್ನಾಗ ಸರ್ 26 ರೂಪಾಯಿ ಬಿತ್ತಲ್ಲ ಸಸಿಗಳು? 25 ರೂಪಾಯಿ ಸಸಿ ಬಿತ್ತು ರೀ. ಅಲ್ಲಿ ಬಿದ್ದ ತಕ್ಷಣ ಸರ್ ಪ್ಲಾಂಟೇಶನ್ ನೀವು ಮಾಡಬೇಕಾದ್ರೆ ಕೈಲಿನ ಲೇಬರ್ ಹಚ್ಚಿದ್ರೆ ಹಂಗೆ ನೀವು ಕೈಲಿನ ಮಾಡ್ಕೊಂಡ್ರಿ? ಬನ್ನಿ, ನಾವು ಲೇಬರ್ ಹಚ್ಚೋಕ್ಕಿಂತ ಮನೆಯವರೇ ಇದ್ದೀರಿ ಸರ್. ನಾವು ಲೇಬರ್ ಏನು ಹಚ್ಚಿಲ್ಲ ಸರ್. ಹಾಂ, ನಾವು ಮನೆಯವರೇ ಯೂಸ್ ಮಾಡಿಕೊಂಡು ಪ್ಲಾಂಟೇಶನ್ ಮಾಡ್ಕೊಂಡಿದ್ದೀವಿ ಸರ್. ಇದು ಸ್ಪೇಸಿಂಗ್ ಎಷ್ಟು ಅದ ಸರ್? ಸ್ಪೇಸಿಂಗ್ ಬಿಟ್ಬಿಟ್ಟು ನಾವು ಸ್ಟಾರ್ಟಿಂಗ್ 7-3 ಮಾಡಿದೆ ಸರ್. ಅದು 7 ಹಿಂಗೆ ಅದನ್ರಿ? ಇದು 7 ಫೀಟು ಮತ್ತೆ ಗಿಡ 3 ಫೀಟ್? 3 ಫೀಟ್ ಇದೆ ಸರ್. ಓಕೆ ಸರ್, ಓಕೆ. ಅಂದರೆ 3 ಫೀಟ್ ಅದ ಸರ್ ಇದು? ಸರ್ 3 ಫೀಟ್ ಇದೆ. ಟೋಟಲ್ ಎಷ್ಟು ಎಕರೆ ಸರ್ ಇದು? 30 ಗುಂಟೆ ಇದೆ ಸರ್. ಎಷ್ಟು ಸರ್? ಟೋಟಲ್ 30 ಗುಂಟೆ ಸರ್. ಟೋಟಲ್ 30 ಗುಂಟೆ ಅಂದ್ರೆ 1 ಎಕರ್ನೂ ಇಲ್ಲ? ಇಲ್ಲ ಸರ್. ಓಕೆ ಸರ್, ಈಗ ಪ್ಲಾಂಟೇಶನ್ ಮಾಡಿದ ತಕ್ಷಣ ಸರ್ ನೀವು ಟೋಟಲ್ 30 ಗುಂಟೆನಾಗ ಎಷ್ಟು ಗಿಡಗಳು ಅದ ಸರ್ ಟೋಟಲ್? ಸರ್ 30 ಗುಂಟೆಯಲ್ಲಿ ಅಂದರೆ 1200 ಗಿಡ ಇದೆ ಸರ್. 1200 ಗಿಡ ಬಾರಸಿ ಗಿಡ ಅಂತ ತಿಳ್ಕೊರಿ. ಓಕೆ ಸರ್. ಸರ್ ಈಗ ಪ್ಲಾಂಟೇಶನ್ ಮಾಡಿದ ತಕ್ಷಣ ಈಗ ನಾವು ಎಷ್ಟೇ ತಿಂಗಳಿಗೆ ಹೂವು ಕಟಾವು ಚಾಲು? 3 ತಿಂಗಳಿಗೆ ಚಾಲು ಆಗುತ್ತೆ ಹೂವು ಸರ್. 3 ತಿಂಗಳಿಗೆ? 3 ತಿಂಗಳಲ್ಲಿ ಚಾಲು ಆಗುತ್ತೆ. ಅಂದ್ರೆ 3 ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಸರ್. ಹಾಂ, ಸ್ವಲ್ಪ ಗಿಡ ಡೆವಲಪ್ ಆಗಲಿ, ಬೇರ್ ಬಿಡುವಲ್ಲ ಅಂತ ಹೇಳಿ ಸ್ವಲ್ಪ ಚುಡಿ ಚುಡ್ಬೇಕು ಸರ್. ಚುಡಿ ಅಂದ್ರೆ ಚಂಡಿ ಚುಡ್ತಾರೆ ಇದು? ಯಾವ ಥರ ಸರ್? ಯಾವ ಥರ ಚುಡ್ತೀರಿ? ಮಗ್ಗಿಗಳು ಬರ್ತಲ್ಲ ಸರ್, ಮಗ್ಗಿಗಳು ಚುಡ್ತಿ ಸ್ವಲ್ಪ ಗಿಡ ಡೆವಲಪ್ ಆಗುತ್ತೆ ಸರ್. ಡೆವಲಪ್ ಆದ್ಮೇಲೆ ಆಮೇಲೆ ಹೂ ಬಿಡ್ತೀವಿ ಸರ್. 2 ತಿಂಗಳಾದ್ಮೇಲೆ. 2 ತಿಂಗಳು ಬಿಡ್ತೇನೆ ಸರ್? ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಕಟ್ಟೆ ಮಾಡಂಗಿಲ್ಲ ರೀ? ಕಟ್ ಮಾಡಲ್ಲ ಸರ್. 3 ತಿಂಗಳ ತನಕ? 3 ತಿಂಗಳ ತನಕ ಕಟ್ ಮಾಡಲ್ಲ ಸರ್. ಹಾಂ. ಆದ್ರೆ 3 ತಿಂಗಳು ಆದ್ಮೇಲೆ ಕಟಾವು ಚಾಲು ಆಗುತ್ತೆ? 3 ತಿಂಗಳಾದ್ಮೇಲೆ ಕಟಾವು ಚಾಲು ಆಗುತ್ತೆ ಸರ್. ಓಕೆ ಸರ್, ಓಕೆ. ಒಂದಿನ ಬಿಟ್ಟು ಒಂದಿನ ಕಟಾವು ಮಾಡ್ತೀವಿ ಸರ್. ಅಂದ್ರೆ ಈಗ ಇದು ಬ್ರಾಂಚಸ್ ಕಟ್ ಮಾಡ್ತಾರಲ್ಲ ಸರ್, ಇವು ಚಂಡಿಗಳು ಕಟ್ ಮಾಡ್ತಾರೆ ಕೆಳಗೆ ಬ್ರಾಂಚ್ ಬಡ್ಡಿಗಳು ಸಣ್ಣ ಹೆಚ್ಚಿಗಿರ್ತಾವೆ ಸರ್? ಹೆಚ್ಚಿಗಿರ್ತಾವೆ ಸರ್. ಓಕೆ, ಓಕೆ, ಓಕೆ. ಇದು ಹೆಂಗೆ ಕಟ್ಟಿಂಗ್ ಸರ್? ನೀವು 15 ದಿವಸ ಮಾಡ್ತಾರೆ ಮುಹೂರ್ತ ಹೆಂಗೆ ನೀವು ಕಂಟಿನ್ಯೂ ಮಾಡ್ತಾ ಇರ್ತೀರ? ಅದು ಒಂದಿನ ಬಿಟ್ಟು ಒಂದಿನ ಸರ್ ಚಂಡಿ ಚೂಟ? ಓಕೆ. ಒಂದು ದಿವಸ ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡ್ತೀರಾ ಕಂಪಲ್ಸರಿ? ಓಕೆ. ಅಂದ್ರೆ ಅಪ್ ಟು 3 ತಿಂಗಳು? 3 ತಿಂಗಳು ಸರ್. 2 ತಿಂಗಳು ಸರ್. 3ನೇ ತಿಂಗಳು ಸ್ಟಾರ್ಟ್ ಚಾಲು ಬಿಡ್ತೀವಿ. 3 ಚಾಲು ಹೋಗ್ತೀವಿ ಸರ್. ಓಕೆ, ಓಕೆ. ಈಗ ಸರ್ 3ನೇ ತಿಂಗಳು ಚಾಲು ಆಗೋ ತನಕ ಇದಕ್ಕೇನು ಗೊಬ್ಬರ ಔಷಧಿ ಏನಾರ ಹಚ್ಚಬೇಕಾದ್ರೆ ನಾವು ತಿಪ್ಪಿ ಗೊಬ್ಬರ ಒಂದು ಸ್ವಲ್ಪ DAP 20-20-0-13 ತಿಪ್ಪಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದೊಂದು ಗುದ್ದಿಗೆ ಹೆಂಗ್ ಗುದ್ದ ಹಾಕ್ತಿಲ್ಲ ಸರ್? ಗುದ್ದ ಅಂದ್ರೆ ಸರ್ ಇದು ಏನು ಕೆಳಗೆ ತೆಗ್ಗ ಹೊಡ್ತೀವಿ ಸರ್. ಇದಕ್ಕೆ ಅಕ್ಕಪಕ್ಕ ತೆಗ್ಗ ಹೊಡ್ತೇನೆ ಸರ್? ಹೊಡ್ಕೊಳ್ಳಿ ಸರ್. ಒಂದು ಅರ್ಧ ಫೀಟ್ ಹೊಡ್ಕೋತೀವಿ ಸರ್. ಓಕೆ. ಅದರಲ್ಲಿ ಆ ಗುಂಡಿಯಲ್ಲಿ ಗೊಬ್ಬರ ಹಾಕಿ ಆಮೇಲೆ ಹಸಿ ಇಟ್ಟು ಹಚ್ಕೋತೀವಿ ಸರ್ ನಾವು. ಓಹೋ, ಆ ಥರ ಗೊಬ್ಬರ ಹಾಕ್ತೇವೆ ಸರ್. ಅದ್ರಾಗ ಯಾವ ಹಾಕ್ತೇವೆ? ತಿಪ್ಪೆ ಗೊಬ್ಬರ, DAP ಗೊಬ್ಬರ, DAP 20-20-0-13 ಬೇವಿನ ಹಿಂಡೆ, ಮೈಕ್ರೋ ನ್ಯೂಟ್ರಿಯೆಂಟ್. ಅದು ಅಂದಾಜ ಎಷ್ಟು ಬುಟ್ಟಿ ಹಾಕ್ತೀರಿ ಸರ್? ಅದು ಸರ್ ಅಷ್ಟೇ ಒಂದು 10 ಗ್ರಾಮು ಅಷ್ಟೇ ಹಾಕ್ತೀವಿ ಒಂದೊಂದು ಬಡ್ಡಿಗೆ. ಒಂದೊಂದು ಬಡ್ಡಿ ಹಾಕ್ತೀರಿ ಸರ್? ಅದು ಸರ್ ನೀವು ಏನು ಹೆಂಗೆ ರೆಗ್ಯುಲರ್ಲಿ 8 ದಿವಸಕ್ಕೆ ಒಂದು ಸರ್ತಿ ಹಾಕ್ತೀರಿ, 15 ದಿವಸಕ್ಕೆ ಒಂದು ಸರ್ತಿ ಹಾಕ್ತೀರಿ, ಏನು ಡೈಲಿ ಹಾಕ್ತೀವಿ? ಹೆಂಗೆ ಸರ್? 2 ತಿಂಗಳಿಗೆ ಒಂದ್ಸಲ ಹಾಕ್ತೀವಿ ಸರ್. 2 ತಿಂಗಳು ಒಂದು ಸರ್ತಿ ಅದಕ್ಕೆ ಮಿನಿಮಮ್ ಅಷ್ಟು ಹಾಕ್ತಿರ್ತಾರೆ ಸರ್? ಓಕೆ. ಆಮೇಲೆ ಸರ್ ಅದಕ್ಕೆ ಹಚ್ಚಕ್ಕೆ ಈಗ ನಮ್ಮದು ಹೂವು ಬರೋಕ್ಕಿಂತ ಮುಂಚೆ ನಮ್ಗೆ ಏನಾದರೂ ರೋಗ ಬರ್ತಾವೆ ಸರ್ ಇದಕ್ಕೆ? ರೋಗ ಬರ್ತವೆ ಸರ್. ರೋಗ ಬರ್ತವೆ ಅಂದ್ರೆ ಯಾವ ರೋಗ ಬರ್ತವೆ ಸರ್ ಅಂದಾಜು? ಎಲೆ ಚುಕ್ಕಿ ರೋಗ. ನಾ ಯಾಕೆ ಕೇಳ್ತೀನಿ ಅಂದ್ರೆ ಸರ್, ಈಗ ಈ ವಿಡಿಯೋ ಮುಖಾಂತರ ನಮ್ಮ ರೈತರಿಗೆ
ಈ ಯಾವ ರೋಗ ಬರ್ತಾವ ಅದು ನಿರ್ವಹಣೆ ಯಾವ ಥರ ಕಂಟ್ರೋಲ್ ಮಾಡಬೇಕು ಬಂದರೆ ಕಂಟ್ರೋಲ್ ಮಾಡಿದೆ, ಯಾಕಂದ್ರೆ ಹೂವು ಮಾಡಂಗಿಲ್ಲ ರೈತರು ಆಲ್ಮೋಸ್ಟ್ ಆಲ್, ಹೌದಾ? ಅದಕ್ಕೆ ಇದು ಕಲ್ತಾ ಇದ್ದೀನಿ ಸರ್. ಎಲೆ ಚುಕ್ಕರಾಗಿ ಬರುತ್ತೆ ಸರ್, ಹಾಂ ಹಾಂ ಟ್ರಿಪ್ಸ್ ಬರುತ್ತೆ, ಓಕೆ ಮೈಟ್ಸು, ಹಾಂ 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 ಈ ಕೀಡಿ ಆಗುತ್ತಲ್ಲ ಸರ್, ಹಾಂ 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 ಅವೆಲ್ಲ ಮಾಮೂಲಿ ಬರುತ್ತಲ್ಲ ಸರ್, ಆ ರೀತಿ ಪೆಸ್ಟಿಸೈಡ್ ಹೊಡಲೇಬೇಕು ಸರ್. ಇದಕ್ಕೆ ಓಕೆ, ರೋಗ ಬರುತ್ತೆ ಸರ್, ರೋಗ ಕಂಪಲ್ಸರಿ ಬರುತ್ತೆ. ಬರುತ್ತೆ ಸರ್. ಓಕೆ, ಸ್ಟಾರ್ಟಿಂಗ್ ಇಂದ ರೋಗ ಹೊಡಿತಾ ಇರ್ಬೇಕು ಸರ್. ಹಾಂ 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 ವಾರಕ್ಕೊಂದು ಸ್ಪ್ರೇ ಇರ್ಬೇಕು ಸರ್, ವಾರಕ್ಕೊಂದು ಸ್ಪ್ರೇನೇ ಇರಬೇಕು. ಸ್ಪ್ರೇ ಇರ್ಬೇಕು ಸರ್. ಓಕೆ, ಆಮೇಲೆ ಸರ್ ಇದಕ್ಕೆ ಹೂವು ಹೆಚ್ಚಿಗೆ ಆಗ್ಬೇಕಂದ್ರೆ ಮತ್ತೆ ಏನಾದರೂ ಸ್ಪ್ರೇ ಮಾಡ್ತೀರಿ ಏನು ಹೆಂಗೆ? ಹಾಂ ಸರ್, ಕೆಮಿಕಲ್ ಸ್ಪ್ರೇ ಮಾಡ್ತೀವಿ ಸರ್, ಆರ್ಗ್ಯಾನಿಕ್ ಸ್ಪ್ರೇ ಮಾಡ್ತೀವಿ. ಹಾಂ ಹಾಂ ನಾವು ಡ್ರಿಪ್ ಇದೆ ಸರ್, ಡ್ರಿಪ್ಪಲ್ಲಿ ವಾಟರ್ ಸಾಲ್ಯುಬಲ್ ಬಿಡ್ತೀವಿ ಸರ್. ಹಾಂ 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 ಮತ್ತೆ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ. ಸೀವಿಡ್, ಹಾಂ ಸರ್, ಸೀವಿಡ್ ಎಕ್ಸ್ಟ್ರಾಕ್ಟ್, ಓಕೆ, ಜಿಂಕು, ಬೋರಾನು, ಹ್ಞೂ ಮ್ಯಾಗ್ನೀಷಿಯಮ್ ಎಲ್ಲ ಡ್ರಿಪ್ಪಲ್ಲೇ ಬಿಡ್ತೀವಿ ಸರ್ ನಾವು. ಓಕೆ, ಡ್ರಿಪ್ ಮುಖಾಂತರ. ಒಂದು 6-7 ಗೊಬ್ಬರ ಇದೆ ಸರ್ ವಾಟರ್ ಸಾಲ್ಯುಬಲ್. ಹಾಂ ಹಾಂ ವಾರ ಒಂದೊಂದು ಬಿಡ್ಕೊಳ್ತಾ ಹೋಗ್ತೀವಿ. ಅಂದರೆ ವೀಕ್ಲಿ ನೀವು ಅದು ಒಂದು ಒಂದು ಬಿಡ್ಬೇಕು ಸರ್, ಕಂಪಲ್ಸರಿ ಬಿಡಲೇಬೇಕು. ಬಿಡಲೇಬೇಕು ಸರ್. ಓಕೆ ಓಕೆ, ಹಾಂ 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 ಹಾಂ. ಈಗ ಸರ್ ಗೊಬ್ಬರ ನೀವು ಬಿಡ್ತಿರಲ್ಲ, ಈಗ ಹೂವಕ್ಕಿಂತ ಬರೋಕ್ಕಿಂತ ಮುಂಚೆ ನಿಮ್ಗೆ ಅಂದಾಜು ಆಲ್ಮೋಸ್ಟ್ ಅಲ್ಲಿ ಖರ್ಚು ಎಷ್ಟು ಬಂತು ಸರ್? ಹೂವು ಇನ್ನೂ ಚಾಲು ಆಗಿಲ್ಲ ತಿಳ್ಕೊರಿ, ಮತ್ತು 33 ತಿಂಗಳದಲ್ಲ, ಅದ್ರೊಳಗೆ ಗಿಡ ಆಯಿತು, ಪ್ಲಾಂಟೇಶನ್ ಆಯಿತು, ಗೊಬ್ಬರ ಆಯಿತು, ಅಂದಾಜ ನಿಮಗೆ 30 ಗುಂಟಾಗ ಒಂದು ನಿಮ್ಮ ಅಂದಾಜಲ್ಲ 30,000 ಆಗಿ ಹೋಗಿದೆ ಸರ್. ಹಾಂ ಹಾಂ ಹಾಂ, ಒಂದು 20-30,000 ಈ ಗೊಬ್ಬರ, ಹಾಂ ಹಾಂ ಹಾಂ, ಡ್ರಿಪ್ ಅಲ್ಲಿ ಬಿಡೋದ ಗೊಬ್ಬರ, ಓಕೆ, ಅದೆಲ್ಲ ಖರ್ಚಾಗುತ್ತೆ ಸರ್. ಓಕೆ, ಆಮೇಲೆ ಗಿಡ ಹೂವು ಚಾಲು ಆದ್ಮೇಲೆ ಹಾಂ ಹಾಂ, ತಿಂಗಳ 15,000 ಬೇಕು ಸರ್. ಇದಕ್ಕೆ ತಿಂಗಳ 15,000 ಫಿಕ್ಸ್. 15,000 ಫಿಕ್ಸ್ ಬೇಕು ಸರ್. ಓಕೆ, ಈಗ ಸರ್ ನೀವು ಡ್ರಿಪ್ ಅಂತ ಹೇಳ್ತಾರೆ, ಡ್ರಿಪ್ ಏನಾದರೂ ಸಬ್ಸಿಡಿಯಲ್ಲಿ ತೊಗೊಂಡ್ರಿ? ಗೌರ್ಮೆಂಟ್ ಸಬ್ಸಿಡಿ ತೊಗೊಂಡಿದ್ದು ಸರ್, ನಮ್ಮ ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ತೊಗೊಂಡಿದ್ದೀವಿ ಸರ್. ತೊಗೊಂಡ್ರಿ ಸರ್? ಈ ಅಗ್ಗಿ ಸಲುವಾಗಿ ಏನಾದ್ರು ಸಬ್ಸಿಡಿ ಕೊಡ್ತಾರೆ ಗೌರ್ಮೆಂಟ್ದವರು? ಸರ್ ಕೊಡ್ತಿದ್ರು, ಬಟ್ ನಾವು ತೊಗೊಂಡಿಲ್ಲ ಸರ್. ಹಾಂ ಹಾಂ, ಅಂದರೆ ಸಬ್ಸಿಡಿ ಅದ ರೀ? ಸಬ್ಸಿಡಿ ಐತೆ ಸರ್ ಇದಕ್ಕೆ. ಇದಕ್ಕೆ ಸಬ್ಸಿಡಿ ಅದ? ಸಬ್ಸಿಡಿ ನರೇಗಾ ಸ್ಕೀಮಲ್ಲಿ ಸಬ್ಸಿಡಿ ಇದೆ ಸರ್. ಓಕೆ, ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ಇದೆ ಸರ್. ಹಾಂ ಹಾಂ ಹಾಂ, ಬಟ್ ನಮಗೆ ಇನ್ನೂ ಮಾಡ್ಕೊಂಡಿಲ್ಲ ಸರ್ ನಾವು. ಓಕೆ, ಅಂದರೆ ಸಬ್ಸಿಡಿ ರೈತರು ಯಾರು ಮಾಡ್ಕೋಬೇಕಾದ್ರೆ ಮಾಡ್ಕೋಬೋದು ಸರ್? ಸಬ್ಸಿಡಿ ಇದೆ ಸರ್. ಓಕೆ, ಮಾಡ್ಕೋಬೋದು ಸರ್ ಆರಾಮ. ಹಾಂ ಸರ್, ಈಗ 50,000 ತನಕ ನಿಮ್ಗೆ ಖರ್ಚ ಬಂದ್ರಿ, ಆಮೇಲೆ ಡ್ರಿಪ್ ಅದು ಸಪ್ರೇಟ್ ನಿಮ್ಗೆ ಎಷ್ಟಾದ ನಾರ್ಮಲ್ ಆಗ್ತದೆ, ಹೌದಾ? ಈಗ 3 ತಿಂಗಳು ನಿಮ್ಗೆ ಚಾಲು ಆಗ್ತದೆ ಸರ್ ಕಟಾವು ಚಾಲು ಆದ ತಕ್ಷಣ ನಿಮಗೆ ಇದು ಬರಬೇಕಂದ್ರೆ ನೀವು ಹೆಂಗೆ ಕಟಿಂಗ್ ಹೆಂಗೆ ಮಾಡ್ತೀರಿ? ಡೈಲಿ ಕಟಿಂಗ್ ಮಾಡ್ತಿರೋ ವಾರಕ್ಕೆ ಒಂದ್ಸರ್ತಿ? ಸರ್ ಈಗ 30 ಗುಂಟೆ ಅದಲ್ರಿ, ನಿಮಗೆ ಮಿನಿಮಮ್ ಎಷ್ಟು ಹೂವು ಬಂದದ್ರಿ, ಮ್ಯಾಕ್ಸಿಮಮ್ ಎಷ್ಟು ಬಂದದ ಸರ್? ಇಳುವರಿ ಸ್ಟಾರ್ಟಿಂಗಲ್ಲಿ ಇಳುವರಿ ಅಂದ್ರೆ ಒಂದು 4-5 ತಿಂಗಳು ಅಷ್ಟೇ, ಒಂದು 5 kg 10 kg ತನಕ ಬರುತ್ತೆ ಸರ್. ಹಾಂ ಹಾಂ ರೀ. ಆಮೇಲೆ ಬರ್ತಾ 30 kg 40 kg, ಹಾಂ ಹಾಂ, 90 kg ತನಕ ಹೋಗಿದೆ ಸರ್. ನಿಮ್ಮ 90 kg 90 kg ತನಕ ಈಗ ತನಕ. ಈಗ ಸರ್ ಈಗ 2 ವರ್ಷ ಆಯ್ತು, ನಿಮ್ಗೆ ಎಷ್ಟು ತನಕ ಮ್ಯಾಕ್ಸಿಮಮ್ ಎಷ್ಟು ಹೋಗಿದೆ? 90 kg ಹೋಗಿದ್ದಾರೆ ಸರ್. 90 kg ಸರ್. ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ವರ್ಷ ಅಂದ್ರೆ kg ಹೋಗಿದೆ ಸರ್. ಪರ್ ಡೇ ಕಟ್ ಮಾಡೋದು? ಪರ್ ಡೇ ಸರ್. ಹಾಂ ಹಾಂ ಹಾಂ, 90 kg ಪರ್ ಡೇ. ಈಗ ಸರ್ ಈಗ 2 ಒನ್ ಡೇ ಬಿಟ್ಟು ಒಂದಿನ. ಅದೇ 1 ಡೇಸ್ದು 1 ಬೀಸ್ ಒಂದೇ ಸರ್. ಈಗ 90 kg ಮ್ಯಾಕ್ಸಿಮಮ್ ಹೇಳಿರಿ, ಹಾಗೆ ಸರ್ ನೀವು ಮಾರ್ಕೆಟ್ ನೀವು ಎಲ್ಲಿ ಹೋಗ್ತೀರಿ ಸರ್? ನಿಯರ್ ಬಂದ್ಬಿಟ್ಟು ಗುಲ್ಬರ್ಗ ಮಾಡ್ತೀವಿ ಸರ್. ಹಾಂ ಹಾಂ, ಗುಲ್ಬರ್ಗ ಮಾರ್ಕೆಟ್ ಇಲ್ಲ. ಓಕೆ, ಗುಲ್ಬರ್ಗನೇ ಬಸ್ಸಲ್ಲಿ ತೊಗೊಂಡು ಅಲ್ಲಿ ಹೋಗ್ತೀರಿ ಸರ್? ಸರ್ ನಿಮಗೆ ಮಿನಿಮಮ್ ಕಡಿಮೆಕ್ಕಿಂತ ಕಡಿಮೆ ಎಷ್ಟು ಹೋಗಿ ಹ್ಯಾಂಗೆ ಕೆಜಿ ಹೋಗೈತೆ ರೀ? ಮ್ಯಾಕ್ಸಿಮಮ್ ಎಷ್ಟು ಕೆಜಿ ಹೋಗೈತೆ ರೀ 2 ವರ್ಷ ತನಕ? ಸರ್ ನಮಗೆ 2 ವರ್ಷ ತನಕ ಅಂದರೆ 30 ರೂಪಾಯಿ kg ಹಿಡ್ಕೊಂಡು ಹಾಂ 300, 400, 500 ರೂಪಾಯಿ ತನಕ kg ತನಕ ಹೋಗಿದೆ ಸರ್. 500 kg 500 ರೂಪಾಯಿ kg ತನಕ ಹೋಗಿದೆ ಸರ್. ಈಗ ಸರ್ ಈಗ 300 kg 30 ರೂಪಾಯಿ ಅದಲ್ರಿ? 30 ರೂಪಾಯಿ ಯಾವ ಸೀಸನ್ ಇತ್ತು ಸರ್? 450 ರೂಪಾಯಿ ಐತಲ್ರಿ? ಅದು ಯಾವ ತಿಂಗಳು ಸರ್ ಅಂದಾಜ? 30 ರೂಪಾಯಿ ಅಂದರೆ ಈ ಸದ ಇದು ನಡೆದಿದೆ ಸರ್, ಸಂಕ್ರಾಂತಿ. ಈಗ ಸಂಕ್ರಾಂತಿ ತಿಂಗಳಲ್ಲಿ ಇರುತ್ತೆ ಸರ್ 30 ರೂಪಾಯಿ. ಮತ್ತೆ ಹೋಳಿ ಹುಣ್ಣಿಮೆ ಟೈಮಲ್ಲಿ ಹಾಂ ಹಾಂ ಹಾಂ, ಮಾರ್ಚಲ್ಲಿ ಹಾಂ ಹಾಂ, ಆ ತಿಂಗಳಲ್ಲಿ ಇರುತ್ತೆ. ಅಂದ್ರೆ ಎಲ್ಲಿ ಹಬ್ಬ ಹೆಚ್ಚಿಗೆ ಇರಲ್ಲ ಅಲ್ಲಿ, ಆ ಟೈಮಲ್ಲಿ ಕಡಿಮೆ ಇರ್ತದೆ. ಕಮ್ಮಿ ಇರುತ್ತೆ ಸರ್. ಅಂದ್ರೆ ಹೆಚ್ಚಿಗೆ ಒಟ್ಟೆ ಟೋಟಲ್ ಒಂದು ತಿಂಗಳಲ್ಲಿ 15 ದಿನ ಸ್ಟಾಪು, 15 ದಿನ ಇನ್ಕ್ರೀಸ್ ಇರುತ್ತೆ ಸರ್ ಹೂದಲ್ಲಿ. ಹೌದೇನು ಸರ್? ಓಕೆ ಓಕೆ, ಅಂದ್ರೆ ಮ್ಯಾಕ್ಸಿಮಮ್ ಸರ್ ಈಗ ನಮ್ಮ ದೀಪಾವಳಿ ಆ ಟೈಮ್ನಲ್ಲಿ ಹೆಚ್ಚಿಗೆ ಇದ್ದಿರ್ಬೋದು ಪ್ರೈಸ್. ಹೋಗಿದೆ ವರಮಹಾಲಕ್ಷ್ಮಿ ಹಬ್ಬದ ದಿನ 500 ರೂಪಾಯಿ kg ಹೋಗಿದೆ. ವರಲಕ್ಷ್ಮಿ, ಓಕೆ, 500 ರೂಪಾಯಿ kg. 4 ಶುಕ್ರವಾರ ಸಿಕ್ಕಿದೆ 500 ರೂಪಾಯಿ kg ಸಿಕ್ಕಿದೆ. 500. ಅವಾಗ ಎಷ್ಟು kg ಇದು ನಿಮ್ಮ ಅಂದಾಜು ಇದು ಸರ್ ಆ ಟೈಮ್ನಾಗ? ಅವಾಗ ಒಂದು 25 kg 30 kg ತನಕ ಬಂದಿದೆ ಸರ್. 25 kg ಅಂದ್ರೆ ನೀವು 15 ದಿವಸ 400 ರೂಪಾಯಿ kg ತನಕ ಮಾರಿ ತೊಗೊಳ್ರಿ. ಅದ 15 ದಿನಾರ ಕಟ್, 15 ದಿವಸ ಕಟ್ಟಿಂಗ್, ಹೌದು ಸರ್? ಅದು 15 ದಿವಸ ಅಂದ್ರೆ ಅಂದಾಜ ಒಂದು 50 kg ಮಾರಿ, 60 kg ಮಾಡಿ 50 kg 60 kg ತನಕ ಬಂದಿದೆ ಸರ್. 65 kg. ಈಗ ಸರ್ ಇದು ಅದು ಒಂದಾಯ್ತು ಸರ್. ಈಗ ನಿಮ್ದು ಈಗ ಕಟಾವು ಚಾಲೂ ಮಾಡಲ್ಲ, ಅಲ್ಲಿಂದ ಹಿಡಿದು ಈಗ ತನಕ ನಿಮ್ಮ ನೆಕ್ಸ್ಟ್ ಇಷ್ಟು ಇಳುವರಿ ಬಂದಿದೆ ಸರ್ ಅಂದಾಜ ಎಷ್ಟು ದುಡ್ಡನ್ನಾಗ ಪ್ರೈಸ್ನಾಗ? ಪ್ರೈಸಲ್ಲಿ ಅಂದರೆ ಅಥವಾ ನೀವು ಈಗ ಶ್ರಾವಣ ತಿಂಗಳು ಹಿಡ್ಕೊಂಡು ಈಗ ತನಕ ಎಷ್ಟು ಮಾಡಿರಿ ಸರ್? ಸರ್ ಜೂನ್ ತಿಂಗಳಿಂದ ಇಲ್ಲಿ ಗಂಟ ಈ 30 ಗುಂಟಿನಾಗ 82,000 ಆಗಿದೆ ಸರ್. ಈ ತಿಂಗಳು 3,82,000. ಅದರೊಳಗೆ ಎಲ್ಲ ಗೊಬ್ಬರ ಎಲ್ಲ ಸಿಗುತ್ತೆ? ಹಾಂ, ಜೂನ್ ಹಿಡಿದು ಈಗ ಡಿಸೆಂಬರ್ ಜನವರಿ ಅಂತ ತಿಳ್ಕೊರಿ, 6 ತಿಂಗಳನಾಗ 3,82,000 30 ಗುಂಟೆನಾಗ. ಅದ್ರೊಳಗೆ ಗೊಬ್ಬರ ಗಿಬ್ಬರ ಎಲ್ಲ ಬಂತು, ಖರ್ಚು ಬಿಟ್ಟು? ಹಾಂ, ಓಕೆ ಸರ್, ಓಕೆ, ಗೊಬ್ಬರ ತೆಗ್ದಿಲ್ಲ ಸರ್. ಅದ್ರೊಳಗೆ ಇಷ್ಟು ಬಂದಂತ ತಿಳ್ಕೊರಿ ಸರ್, ಹೌದಾ? ಹಾಂ ಹಾಂ, ಅದರಲ್ಲಿ ನಾವು ತಿಂಗಳಿಗೆ 15,000 ಇದೆ ಸರ್ ಮಿನಿಮಮ್. ಹಾಂ ಹಾಂ ಹಾಂ, ಅದ್ರ ಮೈನಸ್ ಮಾಡ್ಬೇಕು ಸರ್. ಓಕೆ, ಅಂದರೆ 15,000 ಅಂತ ತಿಳ್ಕೊರಿ ಒಂದು, ಕರೆಕ್ಟ್. ಓಕೆ ಸರ್, ಇದು ಒಂದಾಯ್ತು ಸರ್. ಈಗ ಇಳುವರಿ ಬಂತು, ನೀವು ಇಷ್ಟು ತೆಗ್ದಿರಿ ಸರ್.
ಈಗ ಸರ್ ಇದು ನಮ್ದು ರೋಸಿಂದ ಹೂವು ಹಾಕಿರಲ್ಲ, ಹಾಂ ಸರ್. ಇದು ಎಷ್ಟು ವರ್ಷ ತನಕ ಬರ್ತಂತ ಹೇಳ್ಯಾರ ಸರ್ ನಿಮಗೆ? ಸರ್ ನಮಗೆ ಇಲ್ಲಿ ಬಾಜು ಬೆಳಿತಾರೆ ಸರ್, ಗುಲ್ಬರ್ಗದಲ್ಲಿ ಭೀಮಳ್ಳಿ ಮತ್ತೆ ಮಾಲಗತ್ತಿಯಲ್ಲಿ ಆ ಫಾರ್ಮರ್ ಬೆಳಿತಾರೆ. ಹಾಂ ಹಾಂ 5 ವರ್ಷ 6 ವರ್ಷ ತನಕ ಬಂದಿದೆ ಸರ್ ಅವರಿಗೆ. ಹಾಂ ಹಾಂ ಹಾಂ. ನಮ್ಗೆ ಸ್ಟಾರ್ಟಿಂಗ್ ಅಲ್ಲ ಸರ್, ನಮ್ಗೆ ಇನ್ನೂ ಅಷ್ಟು ಗೊತ್ತಿಲ್ಲ ಎಷ್ಟು ವರ್ಷ ಬರುತ್ತೆ ಅಂತೇಳಿ ಮುಂದೆ ಅಷ್ಟೇ. ಇಲ್ಲಿ ನಿಮಗೆ ಹೇಳಿರ್ಬೋದಲ್ಲ ಸರ್ ಇಷ್ಟು ಅವ್ರು ವರ್ಷ? ಹೇಳಿದಾರೆ ಸರ್, ಆ ಫಾರ್ಮರು 5 ವರ್ಷ 6 ವರ್ಷ ತನಕ ಬಂದಿದೆ ಅಂತ ಹೇಳಿದಾರೆ ಸರ್. ಹೌದಾ ಸರ್? ಹಾಂ ಸರ್. ಓಕೆ, ಅದೇ ಮ್ಯಾಕ್ಸಿಮಮ್ ಎಷ್ಟು ಇಳುವರಿ ತನಕ ಬರ್ತಂತ ಹೇಳ್ಯಾರ ಅವ್ರು 1 ಎಕರೆನಾಗ? ಅವರು ಅಷ್ಟೇ ಸರ್, ಅಷ್ಟೇ 90 kg 1 ಕ್ವಿಂಟಲ್ ತನಕ ಕಡಿದಿದ್ದಾರೆ ಸರ್. ಓಕೆ ಅವರಾದ್ರೂ ಅಷ್ಟೇ ಕಡಿದಿದ್ದಾರೆ. ಓಕೆ. ಬಟ್ ಅವ್ರ ಬೆಲೆಗೆ ಬೇರೆ ರೋಜ್ ಇದೆ ಸರ್, ಅವ್ರ ಬೆಲೆಗೆ ಮಿರಾಬಲ್ ಬುಲೆಟ್ ರೋಜ್ ಇದೆ, ಹಾಂ ಹಾಂ. ನಮ್ಮ ಬೆಲೆಗೆ ಮಿರಾಬಲ್ ಬಟನ್ ಅಂತೇಳಿ ರೋಜ್ ಇದೆ. ಇದು ಮಿರಾಬಲ್ ಬಟನ್ ಏನು ಸರ್ ತಳಿ? ಓಕೆ ಓಕೆ. ಇದು ಸಸಿ ತಗೋಬೇಕಂದ್ರೆ ಎಲ್ಲಿ ನಮ್ಮ ರೈತರು ಎಲ್ಲಿ ತಗೋಬೇಕು ಸರ್? ಇಲ್ಲಿ ಲೋಕಲ್ ಲೋಕಲ್ ಇಲ್ಲ ಸರ್, ಇದ್ದಾರೆ ಸರ್ ಏಜೆನ್ಸಿಗಳು ಇದ್ದಾರೆ. ಹ್ಞೂ ಹ್ಞೂ. ಬಟ್ ಒಂದು ಸ್ವಲ್ಪ ಅವರು ರೇಟು ಅದು ಹೆಚ್ಚು ಕೊಡ್ತಾರೆ. ಬಟ್ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿಕೊಂಡು ರೋಸ್ ನರ್ಸರಿಯಿಂದ ಹಾಂ ಹಾಂ ತರಿಸ್ಕೊಂಡ್ರೆ ಬೆಟರ್ ಸರ್. ಓಕೆ ಹಾಂ ಸರ್. ಸರಿ ಯಜಮಾನ್ರೆ, ನೀವು ಹೇಳ್ರಿ ನಿಮ್ದು ಎಕ್ಸ್ಪೀರಿಯನ್ಸ್ನಾಗ. ಈಗ ನೀವು ಹೂವು ಈಗ ಮಗ ಮಾಡತ್ತನಲ್ರಿ, ಈಗ ನೀವು ಎಲ್ಲ ತೊಗರಿ ಹತ್ತಿ ಎಲ್ಲ ಮಾಡಿರಿ ಹೌದಾ? ಅದಕ್ಕೆ ಡಿಫ್ರೆನ್ಸ್ ಹೆಂಗದ? ಇದ್ರೊಳಗೆ ಸರಿಯಾಗದ ಅದು ಸರಿಯಾಗದ ರೀ? ಇದು ಸರಿಯಾಗದ ರೀ ಸರ್. ಸರಿಯಾಗದ ರೀ? ಇದ್ರೊಳಗೆ ಸರಿಯಾಗದ. ಅದೇ ಮನೆ ಮನುಷ್ಯ ಬೇಕಷ್ಟೇ, ದುಡಿಯೋರು ಇರ್ಬೇಕು ರೀ ಮನ್ಯಾಗ, ದುಡಿಯೋರು ಇರ್ಬೇಕು, ಲಾಭ ಆಗ್ತದೆ. ಲಾಭ ಆಗ್ತದಲ್ರಿ? ಹಾಂ 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 ಹಾಂ. ಅದಕ್ಕೆ ಇದಕ್ಕೆ ತೊಗರಿಗೆ ಹತ್ತಿಗೆ ನೋಡ್ಬೇಕಾರೆ ಇದು ಮಕ್ಕಳ ಲಾಭ. ಬಕ್ಕಳವ. ಈಗ ಸರ್ ನಮ್ಮ ಕಡೆ ಗುಲ್ಬರ್ಗ ಸೈಡು ಈ ವರ್ಷ ಮಳೆ ಭಾಳ ಬಿದ್ದತ್ರಿ. ಆ ಮಳೆಲಿಂದ ಏನಾದರೂ ಇದು ಎಫೆಕ್ಟ್ ಆಗೈತೆ ರೀ? ಹೆಂಗದ? ಮಳೆಯಿಂದ ನಮಗೆ ಎಫೆಕ್ಟ್ ಏನಾಗಿಲ್ಲ ಸರ್. ಕೆಳಗಡೆ ಓಪನ್ ಮೇಲೆ ಬಾವಿ ಇದೆ. ಹಾಂ ಹಾಂ ಹಾಂ. ಇಲ್ಲಿ ಮಳೆ ಬಂದ್ರೂ ನೀರು ಅಲ್ಲಿ ಬಾವಿಗೆ ಶಿಫ್ಟ್ ಆಗಿಕೊಂಡಿದೆ ಸರ್. ಹಾಂ ಹಾಂ ಹಾಂ. ನಮ್ಗೆ ಆ ರೀತಿ ಮಳೆಯಿಂದ ತೊಂದರೆ ಏನು ಆಗೋದಿಲ್ಲ ಸರ್, ಯಾವುದೋ ರೀತಿ. ಹೌದಲ್ಲ ಸರ್? ಹಾಂ ಸರ್. ಓಕೆ. ಆಮೇಲೆ ಸರ್ ಈಗ ಹೂವು ಕಡಿತಾರಲ್ಲ, ಅದು ಹೆಂಗೆ ಕಡಿತೀರಿ ಸರ್? ಕೆಳಗೆ ಹಿಂದೆ ಇದಿರ್ತದ ಹೆಂಗೆ? ತುಡ್ತು ಸರ್, ಇದೊಂದು ಕಡ್ಡಿ ಇರುತ್ತೆ ಸರ್, ಈ ತರ ಬರುತ್ತೆ ಸರ್. ಇಷ್ಟೇ ಕಟ್ ಮಾಡ್ತೀರಿ? ಬರುತ್ತೆ ಸರ್. ಇದು ಸೈಜ್ ನೀವು ಇದೇ ಕೊಡ್ತೀರಿ? ಇದಕ್ಕೆ ಇಷ್ಟೇ size ಬರುತ್ತೆ, ಇಷ್ಟೇ size ಬರುತ್ತೆ? size ಬರುತ್ತೆ ಸರ್. ಹ್ಞೂ ಹ್ಞೂ ಹ್ಞೂ. ಇದು ಓಕೆ, ಹಾಂ ಸರ್. ಇದೇ ಸೈಜ್ ಇದೇ ಬರ್ತದೆ? ಸೈಜಲ್ಲಿ ಬರುತ್ತೆ ಸರ್. ಹ್ಞೂ ಹ್ಞೂ ಹ್ಞೂ. ಸ್ವಲ್ಪ ನೋಡ್ರಿ ತೋರಿಸಿ. ಇದೇ ಸೈಜಲ್ಲಿ ಬರುತ್ತೆ ಸರ್, ಇಲ್ಲಿದೆ ಇಲ್ಲ. ಹಾಂ ಹಾಂ. ಈ ಸೈಜಲ್ಲಿ ಬರುತ್ತೆ. ಈ ಸೈಜ್ ಬರ್ತಲ್ಲ? ಹಾಂ ಹಾಂ. ಇಲ್ಲಿ ಮಗ್ಗಿ ಇದೆ, ಇಲ್ಲಿ ಚಿಗುರಿದೆ, ಎಲ್ಲ ಬರುತ್ತೆ ಸರ್. ಆಮೇಲೆ ಸರ್ ಇದು ಇನ್ನ ಚಂಡಿ ಇನ್ನೂ ಚುಡ್ತೀರಿ ಮತ್ತಿನ? ಇದಕ್ಕೆ ಚುಡಲ್ಲ? ಇದು ಹೂವು ಅಷ್ಟೇ ಕಟ ಮಾಡ್ತೀವಿ ಇದು ಸರ್. ಹೂವು ಕಟ್ ಅಂತಾನೆ ಆಗ್ತದೆ? ಕಟ ಮಾಡ್ಕೊಂಡ್ರೆ ಇದು ಮಗ್ಗದಲ್ಲಿ ಹೊಡ್ಕೊಂಡ್ಬಿಡ್ತೀವಿ ಸರ್, ಪಂಗಲ್ ಹೌದು ಹೌದು. ಚಿಗುರು ಬರುತ್ತೆ ಸರ್. ಹಾಂ ಹಾಂ ಹಾಂ. ಹಾಂ ಸರ್. ಆದದ್ದು ಇಷ್ಟೇ ಕಡಿತೀವಿ. ಇದು ಅಷ್ಟೇ ಕಡ್ದಿಲ್ಲ ಸರ್? ಹಾಂ ಹಾಂ ಹಾಂ. ಇಲ್ಲಿ ಬರ್ತದೆ ನೋಡಿ ಚಿಗುರು ಸರ್. ಹ್ಞೂ ಹ್ಞೂ. ಇಲ್ಲಿ ಹೂವು ಕಟ ಮಾಡಿದೀವಿ, ಹಾಂ ಹಾಂ. ಇಲ್ಲಿ ಚಿಗುರು ಬರ್ತಾ ಇದೆ. ಓಕೆ ಓಕೆ. ಹಾಂ ಸರ್. ಆ ಥರ. ಹಾಂ ಸರ್. ಸೊ ಫಸ್ಟಿಗೆ ಇನ್ಶಿಯಲಿ ಇರ್ತದೆ ತಿಳ್ಕೊರಿ, ಆಮೇಲೆ ಹ್ಯಾಂಗೆ ಕಟ್ಕೊಂಡು ಮಾಡ್ತಾರಲ್ಲ? ಹಾಂ ಸರ್. ಹಾಂ ಹಾಂ. ಇಲ್ಲೆಲ್ಲ ಕಟಾವ್ ಮಾಡಿದ್ದು ಇದೆ ಸರ್, ಇದೆಲ್ಲ. ಓಕೆ. ಇಲ್ಲೆಲ್ಲ ಹ್ಞೂ ಹ್ಞೂ ಹ್ಞೂ. ಇಲ್ಲೆಲ್ಲ ಕಟಾವ್ ಮಾಡಿದ್ವಿ, ಇಷ್ಟೆಲ್ಲ ಚಿಗುರು ಬಂದಿದೆ. ಹ್ಞೂ 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 ಹ್ಞೂ. ಹಾಂ ಸರ್. ಓಕೆ. ಆಮೇಲೆ ಇದಕ್ಕೆ ರೋಗ ಅಂದ್ರೆ ಅದೇ ಮಚ್ಚಿ ರೋಗ ಮತ್ತು ಅವು ತ್ರಿಪ್ಸ್ ಅವ? ಚುಕ್ಕಿ ರೋಗ, ತ್ರಿಪ್ಸು, ಹಾಂ ಹಾಂ. ಮೈಟ್ಸು, ಓಕೆ. ಇವೆ ಸರ್. ಅದು ಕಂಟ್ರೋಲ್ ಮಾಡಿದ್ರೆ ಸಾಕು? ಅದಷ್ಟೇ ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು ಸರ್. ಹಾಂ ಹಾಂ. ಮೇನ್ ಹಾಂ ಸರ್. ಈಗ ಸರ್ ನಮ್ಮ ರೈತರಿಗೆ ಸರ್ ಇದು ಮಾಡ್ಬೇಕಂದ್ರೆ ಹಾಂ ಸರ್. ನಮ್ಮ ರೈತರು ಮಾಡ್ಬೋದು ಅಥವಾ ಇಲ್ಲ? ಮಾಡಿದ್ರೆ ಏನು ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು? ಅದು ಸ್ವಲ್ಪ ನೀವು ಮತ್ತೆ ಶಾರ್ಟ್ ಕಟ್ನಾಗ ಹೇಳಿದ್ರೆ ಇನ್ನೂ ನಮ್ಗೆ ಒಳ್ಳೇದಾಗ್ತದೆ ರೀ ಸರ್. ಮಾಡ್ಬೋದು ಸರ್ ರೈತರು, ಬಟ್ ಅವ್ರ ಪರಿಶ್ರಮ ಸ್ವಲ್ಪ ಜಾಸ್ತಿ ಇದೆ, ಎಫೆಕ್ಟ್ ಇದೆ ಸರ್ ಇದ್ರೊಳಗೆ. ಹಾಂ ಹಾಂ. ಓಕೆ. ಸುಮ್ಮನೆ ಲೇಜಿ ತರ ಮಾಡ್ತೀನಂದ್ರೆ ನಡೆಯೋದಿಲ್ಲ ಸರ್. ಹಾಂ ಹಾಂ ಹಾಂ. ಯಾಕಂದ್ರೆ ತ್ರಿಪ್ಸ್ ಬರುತ್ತೆ, ಮೈಟ್ಸು, ಎಲ್ಲ ವಾಟರ್ ಸಾಲ್ಯುಬಲ್ ಟ್ರಿಪ್ಪಲ್ ಎಲ್ಲ ಗೊಬ್ಬರ ಬಿಡಬೇಕು. ಹಾಂ ಹಾಂ. ಅದು ದಿನಾಲೂ ನೋಡ್ತಾ ಇರ್ಬೇಕು ಇದಕ್ಕೆ. ಹ್ಞೂ ಹ್ಞೂ. ಒಂದಿನ ಬಿಟ್ಟು ಒಂದಿನ ಕಟಾವ್ ಮಾಡಬೇಕು. ಓಕೆ. ಹಾಂ ಸರ್, ಎಲ್ಲ ತೊಂದರೆ ಇದೆ. ಓಕೆ. ಲೇಬರ್ ಬೇಕು ಇದಕ್ಕೆ. ಓಕೆ. 3-4 ಜನ ಲೇಬರ್ ಬೇಕು. ಹಾಂ ಹಾಂ. ಒಂದು ಡೈಲಿ ಲೇಬರ್ ಬೇಕಾಗ್ತದೆ ರೀ? ಡೈಲಿ 3-4 ಜನ ಬೇಕು ಸರ್, ಒಂದಿನ ಬಿಟ್ಟು ಒಂದಿನ ಸರ್. ಓಕೆ. 3-4 ಜನ ಲೇಬರ್ ಬೇಕು ಸರ್. ಸೊ ಅದು ಕಂಟ್ರೋಲ್ ಮಾಡ್ಕೊಂಡ್ರೆ ಮಾಡ್ಕೋಬೋದು? ಮಾಡ್ಕೊಂಡ್ರೆ ಅಷ್ಟರ ಎಲ್ಲರೂ ಮನೆಯಲ್ಲಿ ವ್ಯವಸ್ಥೆ ಇದ್ರೆ ಮಾಡ್ಕೋಬೋದು ಸರ್ ಆರಾಮಾಗಿ. ಓಕೆ. ಹಾಂ ಸರ್. 1 ಎಕರೆಯಲ್ಲಿ ಯಾವ ಬೆಳೆಯಲ್ಲಿ ಬರುತ್ತೆ ಸರ್? 4 ಲಕ್ಷ ರೂಪಾಯಿ 6 ತಿಂಗಳಲ್ಲಿ. ಅದೇ ಹೇಳ್ತೀನಿ ಸರ್. 30 ಗುಂಟೆ 1 ಎಕರೆ ಇಲ್ಲ ಸರ್. 30 ಗುಂಟೆ. 30 ಗುಂಟೆ ಅದೇ ನಾವು ಮಾಡಿದ್ದೀನಿ ಸರ್. ವೆಜಿಟೇಬಲ್ ಮಾಡಿದ್ದೀನಿ, ಮೆಣಸಿನ ಗಿಡ ಮಾಡಿದ್ದೀನಿ, ಹ್ಞೂ ಹ್ಞೂ ಎಲ್ಲ ಮಾಡಿದ್ದೀನಿ. ಬಟ್ ಅದರಲ್ಲಿ ಅವಕ್ಕಿಂತ ಟ್ಯಾಲಿ ಮಾಡಿದ್ರೆ ಇದು ಬೆಟರ್ ಸರ್. ಓಕೆ ಸರ್. ವೆರಿ ಮಚ್ ಬೆಟರ್ ಸರ್ ಇದು. ಓಕೆ ಸರ್. ಇದು ನೀವು ಹೂವು ಮಾಡಬೇಕು, ಫಾರ್ಮಿಂಗ್ ಮಾಡ್ಬೇಕಂದ್ರೆ ನಿಮ್ಗೆ ಯಾರು ಸ್ಫೂರ್ತಿ ಸರ್? ಯಾರು ಸಪೋರ್ಟ್ ಮಾಡೋದು ಫಸ್ಟ್ ಇನ್ಶಿಯಲಿ? ಸರ್ ಫಸ್ಟ್ ಅಂದರೆ ನಿಮ್ಮ ಮಾಹಿತಿ ಎಲ್ಲಿ ಸಿಗ್ತೀರಿ ಫಸ್ಟ್ ಅದು ಹೇಳೋದಾಗ? ಸರ್ ಇನ್ಶಿಯಲಿ ಅಂದರೆ ಫಸ್ಟಿಗೆ ನಮಗೆ KVK ಕಡೆಯಿಂದ ವಾಸುದೇವ ನಾಯಕ್ ಸರ್ ಮತ್ತು ಹ್ಞೂ ಚೇತನ್ ಸರು ಹ್ಞೂ ಹ್ಞೂ ಮತ್ತು ಮಲ್ಲಿಕಾರ್ಜುನ್ ಸರ್ ಅಂತಿದ್ದಾರೆ, 3 ಜನ ಇದ್ದಾರೆ. ಓಕೆ. ಅವರು ಒಂದಿನ ನನಗೆ ಬೆಂಗಳೂರು IHR ಇರುವಂಥ ಹೆಸರುಘಟ್ಟದಲ್ಲಿ ಹ್ಞೂ ಹ್ಞೂ ಒಂದು ಇದು ಸರ್ ಕೃಷಿ ಮೇಳ ಇತ್ತು ಸರ್. ಆ ಕೃಷಿ ಮೇಳಕ್ಕೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ನಮ್ಗೆ ತೋರಿಸ್ಬಿಟ್ಟು ಅವ್ರ ಕಡೆಯಿಂದ ಸ್ಫೂರ್ತಿ ಸರ್ ನನಗೆ ಈ ಮಾಡೋದಕ್ಕೆ. ಓಕೆ. ಚೇತನ್ ಸರ್ ಕಡೆಯಿಂದ ನಂಬರ್ ತೊಗೊಂಡು ನರ್ಸರಿ ಅವ್ರದ್ದು ಹ್ಞೂ ಹ್ಞೂ ಅಗಿ ತರಿಸ್ಕೊಂಡು ಹ್ಞೂ ಹ್ಞೂ ಪ್ಲಾಂಟೇಶನ್ ಮಾಡಿ ಸ್ಟಾರ್ಟಿಂಗಲ್ಲಿ ವಾಸುದೇವ್ ನಾಯಕ್ ಸರ್ ಮತ್ತು ಚೇತನ್ ಸರ್ ಅವರೇ ಇದಕ್ಕೆಲ್ಲ ಇದು ಮಾಡಿದ್ದು ಸರ್. ಅಂದರೆ ಯಾವ ರೀತಿ ಮಾಡಬೇಕು, ಏನು ಎಣ್ಣೆ ಹೊಡಿಬೇಕು, ಯಾವ ಸ್ಪ್ರೇ ಅಂತೇಳಿ ಅವ್ರ ಕಡೆಯಿಂದ ಮಾಡಿಕೊಂಡು ಇವಾಗ ಒಂದು 3 ತಿಂಗಳು ಸರ್. ಡಾಕ್ಟರ್ ವೇಣುಗೋಪಾಲ್ ಸರ್ ಅಂತೇಳಿ ಅವ್ರು ನನಗೆ ಪರಿಚಯ ಆಗಿ ಈಗೆಲ್ಲ ಇದಕ್ಕೆ ಪೂರಾ ಸಜೆಷನ್ ಅಂದರೆ ಅವ್ರದ್ದೇ ನಡೆಯುತ್ತೆ ಸರ್. ಓಕೆ ಸರ್. 1 ತಿಂಗಳಲ್ಲಿ ಅವರಿಗೆ ಪೇಮೆಂಟ್ ಹಾಕ್ಬಿಡ್ತೀನಿ. ಅವ್ರು ನನಗೆ ಎಣ್ಣೆ, ವಾಟರ್ ಸಾಲ್ಯುಬಲ್ ಅವರೇ ಕಳಿಸ್ಬಿಡ್ತಾರೆ? ಎಲ್ಲ ಅವರೇ ಕಳಿಸ್ಬಿಡ್ತಾರೆ ಸರ್. ಓಕೆ. ಡ್ರಿಪ್ಪಲ್ಲಿ ಬಿಡೋದಕ್ಕೆ, ಮೇಲೆ ಸ್ಪ್ರೇ ಮಾಡೋಕ್ಕೆ ಅವರೇ ಕಳಿಸ್ತಾರೆ. ಒಂದು ಫಂಗಿಸೈಡು,
ಕೆಮಿಕಲ್ಲು ಮತ್ತೆ ಇದ್ರಂದ್ರೆ ಜೈವಿಕ ಗೊಬ್ಬರ ಹೌದು ಸರ್. ಎಲ್ಲ ಎರಡು ಅದು ಪ್ಯಾಕೇಜೇ ಮಾಡಿ ಕಳಿಸ್ಬಿಡ್ತಾರೆ. ಓಕೆ. ಕಳಿಸ್ಬಿಡ್ತಾರೆ ಸರ್. ಆಮೇಲೆ ಸರ್ ನಮ್ದು ರೈತ ಸಂಪರ್ಕ ಕೇಂದ್ರದವ್ರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದ್ರೆ ನಮಗೆ ಎಡಿ ಸರ್ ಇದ್ದಾರೆ, ಬಸವರಾಜ್ ಸರ್, ಹ್ಞೂ ಅವ್ರ ಕಡೆಯಿಂದ ನಮಗೆ ಡ್ರಿಪ್ ಮಾಡೋಕ್ಕೆ ಅನುಕೂಲ ಆಗಿದೆ ಸರ್. ಓಕೆ ಸರ್. ಓಕೆ. ಸರ್ ಅವರು ಸರ್ ಬರ್ತಾರೆ ಸರ್, ನಮ್ಗೆ ವಿಸಿಟ್ ಮಾಡ್ತಾರೆ. ಹಾಂ ಹಾಂ ಓಕೆ. ತೋಟಗಾರಿಕೆ ಕಡೆಯಿಂದ ಅವ್ರ ಸರ್ಗಳು ಬರ್ತಾರೆ ಸರ್, ನಮ್ಗೆ ಹ್ಞೂ ಬರ್ತಾರೆ. ಸೊ ನಿಮ್ದೆಲ್ಲ ಸಪೋರ್ಟ್ ಮಾಡ್ಯಾರ ಅಂತ ತಿಳ್ಕೊರಿ. ಸಪೋರ್ಟ್ ಮಾಡ್ತಾರೆ ಸರ್, RSK ಮತ್ತೆ ಜೇವರ್ಗಿ KVK ಹಾಂ ಹಾಂ ಮತ್ತೆ ತೋಟಗಾರಿಕೆ ಇಲಾಖೆಯವರು ಓಕೆ. ಎಲ್ಲರೂ ನಮಗೆ ಸ್ವಲ್ಪ ಏನೇ ರೋಗ ಇದ್ರೆ ಫೋನ್ ಮಾಡ್ತೀನಿ ಸರ್ ಅವ್ರಿಗೆ ಸರ್ಗಳಿಗೆ. ಹ್ಞೂ ಹ್ಞೂ ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಬೇರೆ ಸರ್ಗೆ ಅವ್ರಿಗೆ ಹಾಕ್ತಾರೆ ಸರ್, ಹಾಕಿಬಿಟ್ಟು ನಮಗೆ ಸ್ವಲ್ಪ ಮಾಹಿತಿ ಹೇಳ್ತಾರೆ ಸರ್. ನೋಡಿ ಸ್ನೇಹಿತರೆ, ಇಂಥ ಸಪೋರ್ಟ್ ತೊಗೊಳ್ರಿ, ನಮ್ಮ ಡಿಪಾರ್ಟ್ಮೆಂಟ್ ಸಪೋರ್ಟ್ ತೊಗೊಳ್ರಿ, ನಿಮ್ಗೆ ಭಾಳ ಫಾಯ್ದಾ ಆಗತ್ತೆ. ಯಾಕಂದ್ರೆ KVKದವರು ಹೆಲ್ಪ್ ಮಾಡ್ತಾರೆ, ನಮ್ಮದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನೀವು ಜಸ್ಟ್ ಅನುಭವ ಅವ್ರು ತೊಗೊರಿ, ಎಕ್ಸ್ಪೀರಿಯನ್ಸ್ ಅವ್ರು ಯೂಸ್ ಮಾಡ್ಕೊರಿ. ಈಗ ಸರ್ ಹೇಳ್ದಾಗ ನೋಡಿರಿ ಏನು ಪ್ರಾಬ್ಲಮ್ ಆತರ ಅವ್ರಿಗೆ ಫೋನ್ ಹಚ್ತಾರೆ ಅಂಥೇಳಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಿಮ್ಮ ವಿಡಿಯೋ ಮುಖಾಂತರ ಅವ್ರಿಗೆ ನಿಮಗೆ ಸಪೋರ್ಟ್ ಮಾಡರಲ್ಲ, ನಿಮ್ಗೆ ಪ್ರೋತ್ಸಾಹ ಮಾಡರಲ್ಲ, ಅವ್ರಿಗೆ ಫಸ್ಟ್ ಆಫ್ ಆಲ್ ನಮ್ಮ ಕಡೆಯಿಂದ ಧನ್ಯವಾದ, ಸಹಲ್ ಕೃಷಿ ಕಡೆಯಿಂದ ಧನ್ಯವಾದ ಸರ್. ಯಾಕಂದರೆ ಪ್ರೋತ್ಸಾಹ ಮಾಡತ್ತಾರೆ ಅಂಥೇಳಿ. ಯಾಕಂದರೆ ಎಲ್ಲರೂ ಅಗ್ರಿಕಲ್ಚರ್ ಬಿಟ್ಟು ನಡೆದರಿ, ಆದ್ರೆ ನೀವು ಅಗ್ರಿಕಲ್ಚರ್ ಮಾಡೋರಿಗೆ ಇನ್ನೂ ಸಪೋರ್ಟ್ ಮಾಡತ್ತಾರ ಅಂದ್ರೆ ಅದು ಫಸ್ಟ್ ತುಂಬಾ ರೀತಿ ಸಪೋರ್ಟ್ ಮಾಡ್ತಾರೆ ಸರ್. ಹೌದು ಸರ್. ಇದು ಆಫೀಸ್ ಕಡೆಯಿಂದ ನಮಗೆ ಕರೆಕ್ಟ್ ಸರ್, ಕರೆಕ್ಟ್ ಸರ್. ಬರ್ತಾರೆ ಸರ್, ವಿಸಿಟ್ ಮಾಡ್ತಾರೆ, ನೋಡ್ತಾರೆ ಪ್ಲಾಟ್ಗಳಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಮಾಹಿತಿ ನಮ್ಮ ರೈತರಿಗೆ ಗೊತ್ತಾಗತ್ತಂತ ಅನ್ಕೋತೀನಿ ಸರ್. ಅವ್ರ ಪರವಾಗಿ ನಿಮ್ಮ ಎಲ್ಲರಿಗೆ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.